ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಶಾಸಕ ಪ್ರದೀಪ್ ಈಶ್ವರ್ ಅಯೋಗ್ಯ ಎಂಬ ಹೇಳಿಕೆ ವಿಚಾರಕ್ಕೆ ಖಡಕ್ಕಾಗಿ ಉತ್ತರಿಸಿದ್ದು, ಇದಕ್ಕೆಲ್ಲ ಕಾಲವೇ ಉತ್ತರಿಸುತ್ತೆ. ಆನೆ ನಡೆಯುವ ದಾರಿಯಲ್ಲಿ ನಾಯಿಗಳು ಬೊಗಳುತ್ತವೆ, ಹಾಗಂತ ಆನೆ ನಡೆಯುವುದು ನಿಲ್ಲುವುದಿಲ್ಲ ಎಂದು ಉತ್ತರಿಸಿದ್ದಾರೆ. ಸ್ಥಳೀಯವಾಗಿ ಮಾಜಿ ಸಚಿವ ಸುಧಾಕರ್ ಹಾಗೂ ನನ್ನ ನಡುವೆ ಯಾವುದೇ ಭೇದ ಭಾವ ಇಲ್ಲ. ಹೈಕಮಾಂಡ್ ತೀರ್ಮಾನದಂತೆ ನಾವು ಪಕ್ಷಕ್ಕೆ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದ್ದು ಹಾಗೂ ಈ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿ ಯಾರು ಆಗುತ್ತಾರೆ ಎಂಬ ಗೊಂದಲದ ಜೊತೆಗೆ ಕ್ಷೇತ್ರದಲ್ಲಿ ಕುತೂಹಲವು ಹೆಚ್ಚಾಗಿದೆ ಎಂದು ಹೇಳಿರುತ್ತಾರೆ. ಎಲ್ರಿಗೂ ಇದೇನಾಗುತ್ತೆ, ಹೊಲಸ ಮೇಲೆ ಕಲ್ಲು ಹಾಕಿದಾಗ ಅವ್ರು ಮಾತಾಡೋದು ನಾವು ಮಾತಾಡೋದು ಅವ್ರು ಮಾತಾಡೋದು ನಿಮ್ಗೆ ಆಹಾರ ಆಗ್ತೀವಿ ಹೊರತು ಅದರಿಂದ ಪ್ರಯೋಜನ ಏನು ಅಂತಾರೆ. ಮಾಧ್ಯಮಗಳಿಗೆ ಆಹಾರ ಆಗ್ತದೆ. ಜೆಡಿಎಸ್ ಪಕ್ಷದವ್ರು ಯಾರು ಧ್ವನಿ ಯಾಕೆ ಎತ್ತಬೇಕು? ಆನೆ ಹೋಗ್ತಾರೆ ನೂರಾರು ನಾಯಿಗಳು ಬಗ್ತಾರೆ, ಎಲ್ಲಕ್ಕೂ ಉತ್ತರ ಕೊಡ್ಕೊಂಡು ನಿಂತ್ಕೊತಾನೆ ಮುಂದೆ ಸಾಗ್ತದದು. ಆ ರೀತಿ ಕೆಲವೊಂದು ನಿರ್ಲಕ್ಷಿಸಬೇಕಾಗ್ತದೆ. ಎಲ್ಲಕ್ಕೂ ಉತ್ತರ ಕೊಡ್ತಾ ಹೋದ್ರೆ ಅದಕ್ಕೆ ಕೊನೆಯೇ ಇರಲ್ಲ. ಕಾಲ ಬಂದಾಗ ಕಾಲನೇ ಉತ್ತರ ಕೊಡ್ತದೆ. ಯಾಕೆ ಸರ್ ಇನ್ನೂ ಸ್ವಲ್ಪ ಗೊಂದಲಗಳಿದೆ. ಕುಮಾರಣ್ಣವರ ಮೊನ್ನೆ ಮಾತನಾಡಿದ್ದಾರೆ, ಮೊನ್ನೆ ಮೀಟಿಂಗು ಕರೆದಿದ್ದು. ಇವತ್ತು ಮೈತ್ರಿ ಧರ್ಮವನ್ನು ಪಾಲಿಸ್ತಕ್ಕಂಥ ಎಲ್ಲರ ಕರ್ತವ್ಯ ಆಗಿದೆ. ಹಾಗಂತೇಳಿ ಭಾಳ ನಿರ್ಲಕ್ಷ್ಯ ಮಾಡಿದ್ರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಇವತ್ತು ನಾವು ಸ್ವತಂತ್ರವಾಗಿ ಸ್ಪರ್ಧಿಸಿದರೆ 5-6 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಅವಕಾಶ ಇತ್ತು. ಆದರೆ ಕುಮಾರಣ್ಣವರು ಈ ದೇಶಕ್ಕೆ ಒಳ್ಳೆಯದಾಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬರಬಾರ್ದು ಅನ್ನೋ ದೃಷ್ಟಿಯಿಂದ, ಬಿ ಜೆ ಪಿ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಇದೆ. ಇವತ್ತು 17-18 ಕ್ಷೇತ್ರಗಳಲ್ಲಿ JDS ಬೆಂಬಲ ಕೊಟ್ಟರೆ ಬಿ ಜೆ ಪಿ ಸುಲಭವಾಗಿ ಗೆಲ್ತಾರೆ, ಕಳ್ಕೊತಾರೆ. ಇವತ್ತು ಕೆಲವು ನಾಯಕರು ಯಾಕೋ ಚೌಕಾಶಿ ಮಾಡ್ತಾರೆ, ಅದು ಒಳ್ಳೆಯದಲ್ಲ. ಕೊಟ್ಟು ತಗೊಳ್ತಕ್ಕಂಥ ಇರಬೇಕು.